ಯಾರಾದ್ರೂ ಸ್ಟ್ರಾಬೆರಿ ಹೊಸದಾಗಿ ಬೆಳಿಬೇಕು ಅಂದ್ರೆ ಎಷ್ಟು ಅಡಿಯಿಂದ ಎಷ್ಟು ಅಡಿಗೆ ಹಾಕೊಬೇಕು ಸರ್? ಸೊ ಬೆಡ್ ಬಂದು ನೀವು 3 ಅಡಿ ಅಗಲ ಹಾಕೋಬೇಕು. 4 ಅಡಿ ಹಾಕೊಂಡ್ರೆ ಇನ್ನೂ ಒಳ್ಳೇದು. ಒಂದು ಬೆಡ್ ಮೇಲೆ 3 ಗಿಡ ಹಾಕ್ಬೋದು. ನಾನು 2 ಮಾಡಿರೋದು, ಯಾಕೆಂದ್ರೆ ಬೇರೆ ಕ್ರಾಪ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಮಾಡೋರಾದ್ರೆ ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 2 ಅಡಿ, ಬೆಡ್ ನ 4 ಅಡಿ ಅಗಲ ಮಾಡ್ಕೋಬಹುದು. ಸೇಮ್ ಟೊಮೊಟೊ ಗಿಡ ತರ? ಸೇಮ್ ಟೊಮೊಟೊ ತರ ಮಾಡ್ಕೊಳ್ಳಿ. ಬೇಕಾದ್ರೆ ಬೆಡ್ ಸ್ವಲ್ಪ ಅಗಲ ಮಾಡ್ಕೊಂಡು 3 ಲೈನ್ ಮಾಡ್ಬೋದು. ಸ್ಟ್ರಾಬೆರಿಗೆ ಏನೆಲ್ಲ ರೋಗಗಳು ಬರ್ತವೆ? ಜಾಸ್ತಿ ಟ್ರಿಪ್ಸ್ ಬರುತ್ತೆ ಬಿಸಿಲಿದ್ದಾಗ, ಗೆಡ್ಡೆ ರೋಗ ಅಂತ ಬರುತ್ತೆ, ರೂಟ್ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಬರುತ್ತೆ. ಸೇವಂತಿಗೆ ಬರುವಂತ ರಿಲೇಟೆಡ್ ಎಲ್ಲಾ ರೋಗಗಳು ಇದಕ್ಕೆ ಬರುತ್ತೆ. ಅದಕ್ಕೆ ಏನಾದ್ರು ಔಷಧಿ ನೀವು ಕೊಟ್ಟಿದ್ರಾ? ಔಷಧಿ ಕೊಡ್ತಾ ಇದೀವಿ ಲೈಟ್ ಆಗಿ, ಅಂದ್ರೆ ತುಂಬಾ ಓವರ್ ಕೆಮಿಕಲ್ ಅಂತ ಏನು ಕೊಡ್ತಿಲ್ಲ ನಾವು. ಸೊ ಟ್ರಿಪ್ಸ್ಗೆ ಅಂತ ಬಂದಾಗ ಒಂದಷ್ಟು ಕೆಮಿಕಲ್ ಕೊಡ್ತಾ ಇದೀವಿ. ನೋಡಿ ಸರ್, ಇದು ಈ ಸೈಜ್, ಈ ಕಲರ್ ಬಂದ್ರೆ ತಿನ್ನಕ್ಕೆ ಮತ್ತೆ ಸೇಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ನಿಮ್ಗೆ 5 ರಿಂದ 8 ಪೀಸಲ್ಲೇ ಒಂದು ಬಾಕ್ಸ್ ಫಿಲ್ ಆಗುತ್ತೆ. ನಮಗೆ ಬೇಕಾಗಿರೋದು ಒಂದು ಬಾಕ್ಸ್ ಫುಲ್ ಆಗ್ಬೇಕಷ್ಟೇ. ಸೊ ಹಾಗಾಗಿ ಈ ಕ್ವಾಲಿಟಿ ಬಂದ್ರಂತೂ ನಮ್ಮಲ್ಲಿ ತುಂಬಾ ವೆರೈಟಿ, ಒಳ್ಳೆ ರೇಟ್ ಸಿಗುತ್ತೆ. ಸೊ ಇದು ಅಷ್ಟೇನೆ, ನಿಮಗೆ ದೊಡ್ಡ ದೊಡ್ಡ ಸೈಜ್ಗಳಿಲ್ಲ. ಇದು ಯಾರಾದ್ರೂ ಸ್ಟ್ರಾಬೆರಿ ಬೆಳಿಬೇಕು ಅನ್ನೋ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಹೊಸ ಬೆಳೆ ಟ್ರೈ ಮಾಡಿ, ಸ್ವಲ್ಪ ಮಾಡಿ, ನಿಮ್ಗೆ ಮಾರ್ಕೆಟಿಂಗ್ ಸೆಟ್ ಆಗಿದೆ, ನಂಗೆ ಆರಾಮ ಅನ್ಸುತ್ತೆ ಅಂತಂದ್ರೆ ಕಂಟಿನ್ಯೂ ಮಾಡಿ. ಯಾಕೆಂದ್ರೆ ನೀವು ಹೊಸ ಕ್ರಾಪ್ ಬೇಕು ನಮ್ಗೆ. ಎಲ್ಲ ನಾವು ಕಂಟಿನ್ಯೂ ಮಾಡ್ದಿರೋದೆಲ್ಲ ತರಕಾರಿನೇ ಇದೀವಿ, ಒಂದ್ ಸ್ವಲ್ಪ ಚೇಂಜ್ ಮಾಡೋಣ. ನಿಮ್ಗೂ ಏನಾದ್ರು ಸ್ಟ್ರಾಬೆರಿ ಬೆಳೆ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ, ನೀವು ಬೆಳಿಬೇಕು ಅಂದ್ರೆ ಸಂಪೂರ್ಣ ಮಾಹಿತಿ ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ ನಲ್ಲಿ ಇದೆ. ಮತ್ತೆ ರೈತರ ನಂಬರ್ ಕೂಡ ಅಲ್ಲೇ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸಂಪೂರ್ಣ ಮಾಹಿತಿ ಅಲ್ಲಿದೆ, ನೋಡಬಹುದು. ರೈತ 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 ಅನ್ನ ಕೊಡುವ ದಾತ, ಜೀತ ಜೀತ